ವಿಡಿಯೋ ಮಾಡ್ತೀರ ಹತ್ರ ಹೋಗಿ ಛತ್ರಿ ತಗೊಂಡ್ಬರ್ತೀನಿ. ಒಬ್ಬರು ಛತ್ರಿ ಹಿಡಿಯೋಣ, ಒಬ್ರು ವಿಡಿಯೋ ಮಾಡಬೇಕು. ಒಬ್ಬನೇ ಮಾಡ್ಬೇಕು ಕಥ. CITO ಜಿಂದಾಬಾದ್, CITO ಜಿಂದಾಬಾದ್, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ನ್ಯಾಯಕ್ಕಾಗಿ ನ್ಯಾಯ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸಂಘ ಮಾನ್ಯ ಮಾಡಲೇಬೇಕು, 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 ಸಂಘ ಮಾನ್ಯ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ, ಮಹಿಳೆಯರಿಗೆ ಶೋಷಣೆ ಮಾಡುತ್ತಿರುವ ಸಿಪಿಎಂ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಸಂವಿಧಾನಬದ್ಧ ಕಾನೂನನ್ನು ಗೌರವಿಸುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಸಂಘ ಕಟ್ಟುವ ಹಕ್ಕನ್ನು ಮಾನ್ಯ ಮಾಡಿದ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಈ ದೇಶ ವಿರೋಧಿ ಕಾನೂನನ್ನು ಅನುಸರಿಸುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ದುಡಿಯುವ ಕೈಗಳಿಗೆ ಕೆಲಸ ನಿರಾಕರಣೆ ಮಾಡುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನಮಗೆ ಬೇಕು, ನಮಗೆ ಬೇಕು, ರಾಜಕೀಯದ ಗುಲಾಮರಿಗೆ ಕಾಣುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಡೌನ್ ಡೌನ್ ಮ್ಯಾನೇಜ್ಮೆಂಟ್, 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 ಡೌನ್ ಡೌನ್ ಮ್ಯಾನೇಜ್ಮೆಂಟ್. ಕಾರ್ಮಿಕ ವಿರೋಧಿ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆಗಳು ಈಡೇರಲೇಬೇಕು. ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆಗಳು ಈಡೇರಲೇಬೇಕು. ರಿಕ್ಷಾವಾಲ ಬೇಕೇ ಬೇಕು, ದುಡಿಯುವ ಜನರನ್ನ ಶೋಷಣೆ ಮಾಡುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ದುಡಿಯುವ ಜನರನ್ನ ಶೋಷಣೆ ಮಾಡುವ ಮ್ಯಾನೇಜ್ಮೆಂಟ್ಗೆ ಬೇಕು, ನಮಗೆ ಬೇಕು, ಏತಕ್ಕಾಗಿ ಹೋರಾಟ. ದುಡಿಯುವ ಕೈಗಳಿಗೆ ಕೆಲಸ ನಿರಾಕರಣೆ ಮಾಡುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಏತಕ್ಕಾಗಿ ಹೋರಾಟ. ದುಡಿಯುವ ಜನರನ್ನ ಶೋಷಣೆ ಮಾಡುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ದುಡಿಯುವ ಜನರೇ ಒಂದಾಗಿ, ದುಡಿಯುವ ಜನರೇ ಒಂದಾಗಿ, ದುಡಿಯುವ ಜನರ ಐಕ್ಯತೆ ಚಿರಾಯವಾಗಲಿ, ದುಡಿಯುವ ಜನರ ಐಕ್ಯತೆ ಚಿರಾಯವಾಗಲಿ. ಕ್ರಿಯೇಷನ್ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಜಯವಾಗಲಿ, ಕ್ರಿಯೇಷನ್ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವ ಕ್ರಿಯೇಷನ್ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಕ್ರಿಯೇಷನ್ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ, ಹೇಳಿ ಧಿಕ್ಕಾರ. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ಮಹಿಳೆಯರ ಗೌರವ ರೀತಿಯಲ್ಲಿ ನಡೆಸಿಕೊಳ್ಳದ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ. ನನ್ನ ಹೆಸರು ಶೋಭಾ. ನಾನು 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಒಂಥರ ಅನುಕೂಲ ಇಲ್ಲ, ಏನು ನಾವು ಕೇಳಿದ್ರೆ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಅವರು. ನಾವು ಕೇಳಿದ್ರೆ ನಮ್ಗೆ ಯೂನಿಯನ್ನೇ ಬೇಡ, ನೀವು ಯೂನಿಯನ್ ಕಡೆ ಇರಬೇಡ್ರಿ, ನೀವು ಈ ಕಡೆ ಬಂದರೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು, ಹಂಗೆ ನಿಮ್ಮ ಪೇಮೆಂಟ್ ಇದು ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಕೇಳ್ತಾರೆ. ನಮ್ಗೆ ಯೂನಿಯನ್ ಬೇಕು, ಅದಕ್ಕೋಸ್ಕರ ನಾವು ಯೂನಿಯನ್ ಮಾಡಿಕೊಂಡು ನಾವು ಈ ಹೋರಾಟ ಮಾಡ್ತಾಯಿದ್ದೀರಿ. ಅದಕ್ಕೆ ಅವರು ಏನು ಬಂದು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ನಮ್ಮ ಹೆಣ್ಮಕ್ಳ ಮೇಲೆ ನಾವೇನೇ ಒಂದು ಕೇಳಿದ್ರು ಅವರು ನಮಗೇನು ಅನುಕೂಲ ಮಾಡಿಕೊಡ್ತಾ ಇಲ್ಲ. ಒಂದು ಲೀವ್ ಬೇಕಾದರೂ ಕೇಳಿದ್ರು ನಮಗೆ ಲೀವ್ಗೆ ಸೈನ್ ಹಾಕಲ್ಲ. ಪ್ರತಿಯೊಂದು ಎಲ್ಲ ಒಳಗಡೆ ತುಂಬ ಸಮಸ್ಯೆ ಸರ್. ನಾವು ಹೇಳ್ಕೊಂಡಿರೋಂಥ ಸಮಸ್ಯೆ ನಾವು. ಆದರೆ ಹೇಳ್ಕೊಂಡ್ರೆ ಅಯ್ಯೋ ನೋಡಿ ಈ ಥರ ಹೇಳ್ಕೊಂಡ್ರು ಅಂತ ನಾಳೆ ದಿನ ಇನ್ನೂ ಟಾರ್ಚರ್ ಜಾಸ್ತಿ ಮಾಡ್ತಾರೆ ನಮ್ಗೆ.
ಜಾಸ್ತಿ ಪ್ರಾಬ್ಲಮ್ ಕೊಡ್ತಾರೆ ಸರ್, ಜಾಸ್ತಿ ಕಿರುಕುಳ ಕೊಡ್ತಾರೆ ಕೆಲಸ ಮಾಡೋ ಹತ್ರ. ನಾವು ಹೇಳ್ಕೊಂಡು ಇವತ್ತೇನನ್ನು ಹೇಳಿದ್ದೀರಿ ಅಂದರೆ ನಾಳೆ ಹೋಗಿದ್ರೆ ಇನ್ನು ಆ ಜಾಗದಲ್ಲಿ ನಾವು ಇರಲ್ಲ, ಬೇರೆ ಜಾಗಕ್ಕೆ ಹಾಕ್ತಾರೆ, ಬೇರೆ ಇಲ್ಲ ಏನೇ ಜಾಸ್ತಿ ಟಾರ್ಚರ್ ಅಂದರೆ ಆ ಥರ ಈ ಥರ ಟಾರ್ಚರ್ ಕೊಡಲ್ಲ, ಆ ಥರ ಟಾರ್ಚರ್ ಕೊಡ್ತಾರೆ. ನಾವು 3 ವರ್ಷದಿಂದ ಮಾಡ್ತಾಯಿದ್ದೀರಿ ಯೂನಿಯನ್ ಆದರೆ ನಮಗೇನೋ ಸ್ವಲ್ಪ ರಕ್ಷಣೆ ಇರ್ತೈತೆ ಅಂತ ನಾವು ಮಾಡ್ತಾಯಿದ್ದೀರಿ, ಸಂಘ ಮಾಡಿದ್ದೀರಿ. ಅದಕ್ಕೆ ಅವರು ಒಪ್ಕೊತಾ ಇಲ್ಲ. ಮಾತಾಡಿ ನಮ್ಮ ಬೇಡಿಕೆಗಳೆಲ್ಲ ಈಡೇರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಯೂನಿಯನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ, ಅಧ್ಯಕ್ಷರಾಗಿ 3 ವರ್ಷ ಆಗಿದೆ ನಮ್ಮ ಸಂಘ ಕಟ್ಕೊಂಡು. ಮ್ಯಾನೇಜ್ಮೆಂಟ್ ಇದುವರೆಗೂ ಯಾವುದೇ ಥರ ನಮ್ಮನ್ನು ಬಂದು ಸ್ಪಂದಿಸಿಲ್ಲ, ನಮ್ಮ ಜೊತೆ ಕೂತು ಮಾತಾಡಿಲ್ಲ. ಇಲ್ಲಿರೋ ಸಂಘದ ಮಹಿಳೆಯರಿಗೆ ಕಿರುಕುಳ ಕೊಡೋದು, ಟಾರ್ಚರ್ ಮಾಡೋದು, ಲೈಂಗಿಕ ಕಿರುಕುಳ ಕೊಡೋದು, ಅಭ್ಯಾಸ ಶಬ್ದಗಳಿಂದ ಮಾತಾಡೋದು, ಈ ಥರ ಎಲ್ಲ ನಡ್ಕೊತಾ ಇದ್ದಾರೆ. ಸಂಘದ ಜೊತೆಲಿ ಕುತ್ಕೊಂಡು ಮಾತಾಡಬೇಕು, ಯಾವುದೇ ಒಂದು ಇದುವರೆಗೂ ಒಂದು ಸಮಾಧಾನ ರೀತಿಯಲ್ಲಿ ಮಾತಾಡೋಣ, ನಡ್ಕೊಂಡೋಣ ಅನ್ನೋದು ಇದುವರೆಗೂ ನಡ್ಕೊಂಡಿಲ್ಲ. ಅಲ್ಲಿ ಸಂಘದ ಸಂಘ ಕೇಸ್ಗಳು ಹಾಕೊಂಡಿದ್ದೀವಿ. ADLC ಅವರು ಕಾನೂನು ರೀತಿ ಆದೇಶ ಮಾಡಿದ್ದಾರೆ, ಸಂಘದ ಜೊತೆ ಕೂತು ಮಾತಾಡಬೇಕು, ಸೌಹಾರ್ದತೆಯಿಂದ ಹೋಗ್ಬಿಟ್ಟು ಸಂಘದ ಜೊತೆ ಸಮಾನತೆಯಿಂದ ನೋಡ್ಕೊಂಡು ಹೋಗಿ ಅಂದ್ಬಿಟ್ಟು ಯಾವುದೇ ಅಧಿಕಾರಿ ಇಟ್ಕೊಂಡು ಏನೇ ಆದೇಶ ಮಾಡೋದು ಏನೂ ಸ್ಪಂದನೆ ಮಾಡ್ತಾಯಿಲ್ಲ. ಮ್ಯಾನೇಜ್ಮೆಂಟ್ ಹೇಳ್ತೈತೆ ಯೂನಿಯನ್ನೇ ಇರಬಾರ್ದು, ಸಂಘನೇ ಕಟ್ಕೊಬಾರ್ದು, ಸಂಘ ಕಟ್ಟೋದು ತಪ್ಪು ಅಂತ ಈ ಥರ ಮಾಹಿತಿ ಕೊಟ್ಟು 2B ಅಗ್ರಿಮೆಂಟ್ ಮಾಡಿಕೊಂಡು 4,000 ಕ್ಯಾಶ್ ಕೊಟ್ಟು ಎಂಪ್ಲಾಯೀಸ್ ಅಲ್ಲೇ ಭಯ ಇರಿಸಿ ದೌರ್ಜನ್ಯದಿಂದ ಸಹಿಗಳು ಹಾಕ್ಸ್ಕೊಂಡು 2B ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದುವರೆಗೂ ನಮ್ಮ ಸಂಘದ ಜೊತೆ ಯಾವುದೇ ರೀತಿ ಮಾತಾಡಿಲ್ಲ. ಈ ದೌರ್ಜನ್ಯ ದಬ್ಬಾಳಿಕೆ ಬಿಟ್ಟು ಸಂಘದ ಜೊತೆ ಕುತ್ಕೊಂಡು ಒಂದು ನೀತಿ ಇದರಿಂದ ಮಾತಾಡಬೇಕು, ಸಂಘದ ಜೊತೆ ಚೆನ್ನಾಗಿ ಸೌಹಾರ್ದತೆಯಿಂದ ಹೋಗ್ಬೇಕನ್ನೋ ಅಭಿಪ್ರಾಯ ನಮ್ಮದು. ಇದೇ ಥರ ಇವರು ದೌರ್ಜನ್ಯ ದಬ್ಬಾಳಿಕೆ ನಡೆಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ತಗೊಂಡು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಇದನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈ ನಾವು ಹೇಳಿದ್ರಿ ಬ್ಲ್ಯಾಕ್ ಪಟ್ಟಿ ಕಟ್ತೀರಿ, ಡಿಮ್ಯಾಂಡ್ ಬ್ಯಾಡ್ಜ್ ಆಗ್ತೀರಿ ಅಂದರೆ ಮೊನ್ನೆ ವಾರದಲ್ಲಿ ಹೋಗಿ ಡಿಮ್ಯಾಂಡ್ ಕೊಟ್ಟರು, ನೋಟಿಸ್ ಕೊಟ್ಟರು ಯಾವುದೇ ಥರ ನಾವು ನೋಟಿಸೇ ತೊಗೊಳಲ್ಲ, ನಿಮ್ಮ ಪೇಪರ್ ನೋಟ್ರಿ ನಾವು ಭಸ್ಮ ಆಗೋತೀರಿ, ನಾವು ಮುಟ್ಟಲ್ಲ, ಸಂಘಟನೆಗಳು ನಾವು ಕೂತು ಮಾತಾಡಲ್ಲ ಅಂತಾರೆ. ಯಾವುದೇ ಥರದ ನೋಟಿಸ್ ತೊಗೊಳಲ್ಲ, ಏನೇ ಒಂದು ರೆಸ್ಪಾನ್ಸ್ ಮಾಡಲ್ಲ. ನಿನ್ನೆಯಿಂದ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ, ಇನ್ನು ಮುಂದೆ ಇವತ್ತು ಮಾಡ್ತಾಯಿದ್ದೀವಿ, ಮುಂದೆನೂ ಮಾಡ್ತೀವಿ. ಅವ್ರು ಯಾವಾಗ ಬಂದು ನಮ್ಮ ಸ್ಪಂದನೆ ಮಾಡ್ತಾರೋ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ಮ ಜಯ ಸಿಕ್ಕಬೇಕು, ನಮ್ಮ ಸಂಘ ಮಾನಕ್ಕೆ ಆಗಬೇಕು, ನಮ್ಮ ನ್ಯಾಯ ಸಿಕ್ಕಿ ಕಾರ್ಮಿಕರಿಗೆಲ್ಲ ಶೋಷಣೆ ಆಗಲಿ, ದೌರ್ಜನ್ಯ ದಬ್ಬಾಳಿಕೆಲ್ಲ ನಿಲ್ಲಿಸಿ, ಮಹಿಳಾ ಕಾರ್ಮಿಕರಿಗೆ ಕಿರುಕುಳ ಕೊಡೋದನ್ನೆಲ್ಲ ನಿಲ್ಲಿಸಿ ನಮ್ಮ ಸಂಘ ಜೊತೆ ಕೂತು ಮಾತಾಡಿದ್ರೆ ನಮ್ಮ ಹೋರಾಟನ ಇದು ಕೊಡ್ಕೊಂಡು ಅಲ್ಲಿವರೆಗೂ ಇಲ್ಲ ಹೋರಾಟ. ನಮ್ಮ 145 ಜನ ಸಂಘದ ಸದಸ್ಯರಾಗಿದ್ದಾರೆ. ಅದು ಯಾವುದೇ ಥರ ಒಟ್ಟು ನಾವು ಪರ್ಮನೆಂಟ್ ಎಂಪ್ಲಾಯ್ಸ್ 359 ಜನ ಇದ್ದೀರಿ. ಕಾಂಟ್ರಾಕ್ಟ್ ಅವರು 800 ಚಿಲ್ಲರೆ ಇದ್ದಾರೆ. ನಮ್ಮ ಸಂಘದಲ್ಲಿ 150 ಜನ ಇದ್ದಾರೆ. ನಾವು ಯಾವುದೇ ಒಂದು ನೋಟಿಸ್ ಕೊಟ್ಟರು ಸಂಘದ ಪರವಾಗಿ ಈ ಥರ ನೋಟಿಸ್ ಕೊಟ್ಟು ಈ ಥರ ಮಾಡ್ತೀರಂದ್ರು ಏನು ಮಾಡಿದ್ರು ಅವ್ರು ಸ್ಪಂದಿಸ್ತಾ ಇಲ್ಲ. ನಮಗೆ CI2ನ ತಾಲೂಕು ಸೆಕ್ರೆಟರಿ ಮೋಹನ್ ಬಾಬು ಅಂತೇಳಿ, ಈ ಭಾರತ ದೇಶಕ್ಕೆ ಬ್ರಿಟಿಷರ ಶೋಷಣೆಯಿಂದ ಮುಕ್ತಿ ಪಡೆದು 75 ವರ್ಷ ಆಗಿದೆ ಸ್ವತಂತ್ರ ಬಂದು. ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನ ಕೊಟ್ಟಿರುವಂಥ ಸಂಘ ಕಟ್ಟುವ ಹಕ್ಕನ್ನು ಇವತ್ತು ಸಂಘ ಕಟ್ಕೊಂಡಿದ್ದರೆ ಸಂವಿಧಾನ ಕೊಟ್ಟಿರೋ ಕಾನೂನುಬದ್ಧವಾಗಿ ಇವತ್ತು ಸನ್ಫಿಸ್ಟ್ ITC ಕಂಪ್ನಿಯವರು ಇವತ್ತು ಸಂಘವನ್ನು ಮಾನ್ಯ ಮಾಡ್ತಾ ಇಲ್ಲ. ಈ ದೇಶದ ನೆಲದ ಕಾನೂನನ್ನು ಗೌರವಿಸದೆ, ಸಂವಿಧಾನಬದ್ಧವಾದಂಥ ಕಾನೂನನ್ನು ಗೌರವಿಸದೆ ಒಂದು ಸರ್ವಾಧಿಕಾರಿ ರೀತಿಯಲ್ಲಿ ಈ ಕಾರ್ಖಾನೆ ನಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇದು ಭಾರತ ದೇಶದಲ್ಲಿದೆ, ಯಾವ ದೇಶದಲ್ಲಿದೆ ಇದು ಕಾರ್ಖಾನೆ ಅಂತೇಳಿ ಇವತ್ತು ನಮಗಂತೂ ಅನುಮಾನ ಬರ್ತಾ ಇದೆ. ಈ ಕಾನೂನನ್ನು ಎಲ್ಲರೂ ಕೂಡ ಕಾನೂನಲ್ಲಿ ಸಮಾನರು, ಆ ಕಾನೂನನ್ನು ಎಲ್ಲರೂ ಪಾಲನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಂಪನಿ ಇವತ್ತು ಕಾನೂನನ್ನು ಪಾಲನೆ ಮಾಡಿ ಸಂಘವನ್ನು ಮಾನ್ಯ ಮಾಡಿ ಈ ಕಾರ್ಮಿಕರ ಜೊತೆ ಮಾತುಕತೆಗೆ ಬಂದು ಸೌಹಾರ್ದ ರೀತಿಯಲ್ಲಿ ಅದು ಚರ್ಚೆ ಮಾಡಿ ಹತ್ತಾರು ಒಂದು 15-20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಗೌರವವಾಗಿ ಬದುಕಲಿಕ್ಕೆ ಇವತ್ತು ಸಂಬಳ ಇಲ್ಲದ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಂದೇ ಒಂದು ಕಾರ್ಮಿಕ ಕಾನೂನುಗಳು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಲೈಂಗಿಕ ದೌರ್ಜನ್ಯಗಳೆಲ್ಲ ನಡೆದಿದೆ. ಈ ರೀತಿಯಲ್ಲೆಲ್ಲ ಶೋಷಣೆ ನಡೀತಾ ಇದೆ ಕಾರ್ಮಿಕರಿಗೆ. ಇದನ್ನು ಕೊನೆಗಾಣಿಸಬೇಕು. ಈ ಸಂಘದ ಜೊತೆ ಕಾರ್ಮಿಕರ ಜೊತೆ ಕುತ್ಕೊಂಡು ಸೌಹಾರ್ದ ರೀತಿಯಲ್ಲಿ ಮಾತುಕತೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ರಿ. ಬಗೆಹರಿಸ್ಕೊಂಡಿಲ್ಲ ಅಂದರೆ ಹೊಸಕೋಟೆ ತಾಲೂಕಿನ CI2 ಎಲ್ಲ ಕಾರ್ಮಿಕ ಸಂಘಟನೆಗಳಿಂದ, ದುಡಿಯೋ ಜನರಿಂದ ಈ ಕಂಪ್ನಿ ಮುಂದೆ ದೊಡ್ಡ ರೀತಿಯಾದ ಹೋರಾಟವನ್ನು ಮುಂದೆ ನಾವು ರೂಪಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಈ ಕಂಪ್ನಿಗೆ ಕೊಡ್ತಾ ಇದ್ದೀವಿ. ವೆಂಕಟರಾಜು, ತಾಲೂಕು CI2ನ ತಾಲೂಕು ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. CI2ಯಲ್ಲಿ ಇದು ಕಾರ್ಮಿಕರ ಬೇಡಿಕೆ ಏನಪ್ಪ ಅಂದರೆ, ಈಗ ಇವತ್ತು ಕಾರ್ಮಿಕರ ಬೇಡಿಕೆಗಳನ್ನ ಇವರು ಲೇಬರ್ ಡಿಪಾರ್ಟ್ಮೆಂಟು ಮತ್ತು ಲೇಬರ್ ಕಾನೂನುಗಳ ಮುಖಾಂತರ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಲೇಬರ್ ಡಿಪಾರ್ಟ್ಮೆಂಟನ್ನು ಕೂಡ ಲೀಗಲ್ ಆಗಿ ಚರ್ಚೆಗಳು ಮಾಡಬೇಕು ಅಂತೇಳಿ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇವರು ಯಾವುದೇ ಕಾರ್ಮಿಕರ ಹತ್ರ ಮಾತಾಡೋದಕ್ಕೆ ಬೇಡಿಕೆಗಳನ್ನ ಅವ್ರ ಹತ್ರ ಮಾತಾಡೋಕ್ಕೆ ಚರ್ಚೆ ಮಾಡೋದಕ್ಕೆ ರೆಡಿ ಇಲ್ಲ ಅವರು. ಆದರೆ ಈಗ ಕಾರ್ಮಿಕರನ್ನು ಹೊಡೆಯೋದಕ್ಕಾಗಿ ಒಂದು 2B ಅಗ್ರಿಮೆಂಟ್ ಮಾಡಿ
ಅವರ ಬೇಡಿಕೆಗಳನ್ನ ತಿರುವುಗೊಳಿಸಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಬೇಕೋ ಕಾನೂನುಗಳು ಮಾಡಿಕೊಂಡು ಆ ರೀತಿಯ ಒಂದು ಟೂಪಿ ಮಾಡಿಕೊಂಡು ಕಾರ್ಮಿಕರನ್ನ ಕಾರ್ಮಿಕರನ್ನ ಡಿಬೇಟ್ ಮಾಡೋದಕ್ಕೋಸ್ಕರವಾಗಿ ಒಂದು ಟೂಪಿ ಅಗ್ರಿಮೆಂಟ್ ಮಾಡ್ಕೊಂಡು ಇವತ್ತು ಕಾರ್ಮಿಕರನ್ನ ಮೇಲೆ ದೌರ್ಜನ್ಯ ಮಾಡಿ ಒಂದಷ್ಟು ಜನ ಕಾರ್ಮಿಕರ ಜೊತೆ ಸಿಗ್ನೇಚರ್ ಮಾಡಿಸಿದ್ದಾರೆ ಆ ಟೂಪಿ ಅಗ್ರಿಮೆಂಟ್ಗೆ. ಆದರೆ ಆ ಅಗ್ರಿಮೆಂಟ್ ಮಾಡೋ ಉದ್ದೇಶ ಏನಂದ್ರೆ ಅವ್ರಿಗೆ ಬೇಕಾದಂಥ ರೀತಿ ಆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಸೈನ್ ಮಾಡಿಬಿಟ್ರೆ ಅವ್ರಿಗೆ ಬೇಕಾದಂಥ ರೀತಿ ಅದು 5 ವರ್ಷಕ್ಕೆ ಮಾಡಿದ್ದಾರೆ. ಕಾನೂನಲ್ಲಿ ಇರೋದು 3 ವರ್ಷಕ್ಕೆ ಒಂದ್ಸಾರಿ ಅಗ್ರಿಮೆಂಟ್ ಮಾಡಬೇಕು ಅಂತ ಇರೋದು, ಆದರೆ 5 ವರ್ಷಕ್ಕೆ ಇವರು ಟೂಪಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 5 ವರ್ಷ ಅದಕ್ಕೆ ಸೈನ್ ಮಾಡಿದ್ರೆ 5 ವರ್ಷ ಇವ್ರು ಏನು ಮಾತಾಡಂಗಿಲ್ಲ, ಅವ್ರು ಏನು ಕೊಡ್ತಾರೋ ಅದನ್ನ ತಗೊಂಡು ಸೈಲೆಂಟ್ ಆಗಿ ಇವರು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆದರೆ ಯೂನಿಯನ್ ಬೇಡ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾರೆ. ಯಾಕೆ ಬೇಡ ಅಂತ ಹೇಳ್ತಾರೆ ಅಂದ್ರೆ ಮಹಿಳೆಯರ ಮೇಲೆ ಒಳಗಡೆ ದೌರ್ಜನ್ಯಗಳು ನಡೀತವೆ, ಮತ್ತೆ ಕಾರ್ಮಿಕರ ಮೇಲೆ ದೌರ್ಜನ್ಯಗಳು ನಡೀತವೆ, ಕಾರ್ಮಿಕ ಕಾನೂನುಗಳನ್ನೆಲ್ಲ ಉಲ್ಲಂಘನೆ ಮಾಡಬಹುದು. ಅದಕ್ಕೆ ಯೂನಿಯನ್ ಬೇಡ, ಯೂನಿಯನ್ ತೆಗೀರಿ ಅಂತ ಇವರು ಆ ಉದ್ದೇಶ ಇಟ್ಕೊಂಡು ಕಾರ್ಮಿಕರ ಹತ್ರ ಮಾತಾಡೋಕ್ಕೆ ಸಂಘನ ಮಾನ್ಯತೆ ಮಾಡೋದಕ್ಕೆ ಅವ್ರು ಒಪ್ತಾ ಇಲ್ಲ. ಸಂಘ ಮಾನ್ಯತೆ ಮಾಡಿದ್ರೆ ಯಾವ ರೀತಿ ಬೇಕಾದರೂ ದುಡಿಸ್ಕೋಬಹುದು, ಯಾವ ರೀತಿ ಬೇಕಾದರೂ ಕಾನೂನು ಉಲ್ಲಂಘನೆ ಮಾಡಿ ಅವರು ಕಾರ್ಮಿಕರ ಮೇಲೆ ದೌರ್ಜನ್ಯಗಳು ಮಾಡಿದ್ರು ಕೂಡ ಕಾರ್ಮಿಕರ ಗುಲಾಮ್ ರೀತಿ ಕೆಲಸ ಮಾಡಿಸ್ಕೊಬಹುದು ಅಂತೇಳಿ ಅವರು ಉದ್ದೇಶ ಇಟ್ಕೊಂಡು ಇವತ್ತು ಟೂಪಿ ಅಗ್ರಿಮೆಂಟು ಮತ್ತೆ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಇವತ್ತು ಟೂಪಿ ಅಗ್ರಿಮೆಂಟ್ ಮಾಡಿ ಕಾಂಟ್ರಾಕ್ಟ್ ಕಾರ್ಮಿಕರನ್ನ ತಗೊಂಡು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಪರ್ಮನೆಂಟ್ ವರ್ಕರ್ನ ಈಚೆ ಹಾಕಿ ಇವತ್ತು ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇರುವಂತ ಈ ಮ್ಯಾನೇಜ್ಮೆಂಟು ಇವತ್ತು ಕಾರ್ಮಿಕರ ಸಂವಿಧಾನಬದ್ಧವಾಗಿರುವಂತಹ ಕಾನೂನುಗಳು ಕೂಡ ಉಲ್ಲಂಘನೆ ಮಾಡ್ತಾ ಇದೆ. ಇದು ಸಂವಿಧಾನಕ್ಕೆ ಕೂಡ ಬೆಲೆ ಕೊಡ್ತಾ ಇದ್ದಂತ ಇಂಥ ಮ್ಯಾನೇಜ್ಮೆಂಟು ಅಯೋಗ್ಯ ಮ್ಯಾನೇಜ್ಮೆಂಟು ನಾವು ಬೇಕಾ ಬೇಡ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಇವರ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡ್ತಾ ಇರೋ ಕಾರ್ಮಿಕರಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನ ಅನೇಕ ಕಾರ್ಮಿಕ ಸಂಘಗಳು ಕೂಡ ಇಲ್ಲಿರುವಂತಹ ಕಾರ್ಮಿಕರು ಕೂಡ ಮುಂದೆ ಇದೇ ರೀತಿ ತೀವ್ರವಾದ ಹೋರಾಟ ಮಾಡಿದ್ರೆ ಎಲ್ಲ ರೈತರು ಕಾರ್ಮಿಕರು ಎಲ್ಲ ಈ ಹೋರಾಟಕ್ಕೆ ಬೆಂಬಲವಾಗಿ ನಾವೆಲ್ಲ ನಿಲ್ತೀವಿ ಅಂತೇಳಿ ಈ ಕಾರ್ಮಿಕರ ನ್ಯಾಯ ಸಿಗೋವರೆಗೂ ನಾವು ಇವ್ರ ಜೊತೆ ನಿಂತು ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರೋವರೆಗೂ ನಾವೆಲ್ಲರೂ ಕೂಡ ಇವ್ರ ಜೊತೆ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಶೈಲಾ ಅಂತ ನಾವು 14 ವರ್ಷದಿಂದ ಮಾಡ್ತಾ ಇದ್ದೀವಿ. 14 ವರ್ಷದಿಂದ ಮಾಡ್ತಾ ಇದ್ರು ನಮಗಿಂದೇ ಬಂದಿರೋರ್ಗ ಕಮ್ಮಿ ಸೀನಿಯರ್ ಪೇಮೆಂಟ್ಗಳು ಹಾಕೊಡ್ತಾರೆ. ನಾವು ಯೂನಿಯನ್ ಅಲ್ಲಿ ಇದ್ದೀವಿ ಅಂತ ನಮ್ಗೆ ಕಮ್ಮಿ ಪೇಮೆಂಟ್ಗಳು ಹಾಕೊಡೋದು, ಮತ್ತೆ ಅದು ಒಂದು ಮತ್ತೆ ಇಂಕ್ರಿಮೆಂಟ್ ಮಾಡಬೇಕಾದ್ರೆ ಕಂಪ್ನಿಯವ್ರಿಗೆ ಒಂಥರ ಇಂಕ್ರಿಮೆಂಟ್ ಮಾಡೋದು, ಯೂನಿಯನ್ ಅಲ್ಲಿರೋರ್ಗೆ ಒಂಥರ ಇಂಕ್ರಿಮೆಂಟ್ ಮಾಡೋದು. ಅವ್ರು ಕೊಡೋದು ನಾವೇನನ್ನ ಅಕಸ್ಮಾತ್ ಸಡನ್ ಆಗಿ ಲೀವ್ಗಳು ಹಾಕೊಂಡ್ರೆ ಲೀವ್ ಸೈನ್ ಹಾಕಲ್ಲ. ಅವ್ರ ಹತ್ರ ಹೋಗಿ HR ಹತ್ರ ಹೋದ್ರೆ ಇನ್ಚಾರ್ಜ್ ಹತ್ರ ಹೋಗಿ, ಇನ್ಚಾರ್ಜ್ ಹತ್ರ ಹೋಗಿ HR ಹತ್ರ ಹೋಗ್ಬಿಡ್ತಾರೆ. ಅದು ಒಂದು ನಾವು ಏನಾರ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಅಕಸ್ಮಾತ್ ನಾವು ಸಡನ್ ಆಗಿ ಏನಾರ ಹುಷಾರಿಲ್ಲ ಅಂತಂದ್ರೆ ಯಾರು ಕೇಳಿ ಹಾಕೊಳಕ್ಕಾಗಲ್ಲ, ಸಡನ್ ಆಗಿ ಹಾಕೊಳ್ಳೇಬೇಕಾಗುತ್ತೆ. ಹಾಕೊಂಡಾಗ ಯಾಕೆ ಹಾಕೊಂಡ್ರಿ ಹೆಂಗ್ ಹಾಕೊಂಡ್ರಿ ಅಂತ ಅವರು ಇದು ಮಾಡೋದು, ಕಿರುಕುಳ ಕೊಡೋದು, ಸೈನ್ಗಳಾಗ್ತಿರ ಇರೋದು, ಬೇರೆ ಮಿಷನ್ಗಳ ಹತ್ರ ಟಾರ್ಚರ್ ಕೊಡೋದು, ಆ ಮಿಷನ್ಗಳಿಗೆ ಹಾಕೋದು, ಈ ಮಿಷನ್ಗೆ ಹಾಕೋದು, ಆ ತರ ಟಾರ್ಚರ್ ಕೊಡೋದು, ಆ ತರ ಎಲ್ಲ ಮಾಡ್ತಾರೆ. ನಾವು ಸಂಘದಲ್ಲೇ ಇರ್ತೀವಿ. ನಮ್ಮ ಸಂಘದ ಲೀಡರ್ಗಳಿಗೆ ಅವರು ಒಪ್ಕೋಬೇಕು, ಇವ್ರ ಲೀಡರ್ಗಳು ಈ ತರ ನಾವು ಅವ್ರಕ ಇದು ಮಾಡ್ತೀವಿ ಅಂತ ಹೆಲ್ಪ್ ಮಾಡ್ತೀವಿ ಅಂತ ಅವ್ರು ಹೇಳ್ಬೇಕು. ಅವ್ರಿಗೆ ಟಾರ್ಚರ್ ಕೊಟ್ಟು ನಾವೇನು ಇಸ್ಕಿಕೊಂಡು ನಾವು ಒಪ್ಕೊಡ್ರಿ ಅಂತ ಹೇಳ್ತಾ ಇಲ್ಲ, ನ್ಯಾಯದ ಕೊದ್ದೆ ಅವ್ರು ಒಪ್ಕೊಂಡ್ಲಿ. ನಾವೇನು ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡ್ತಾ ಇಲ್ಲ, ಒಂದ್ 10 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಮಾಡ್ತಾ ಇರೋದು. ನಮ್ದೇನು ಇನ್ನೇನು ಒಬ್ಬರದೇನು ನಾವು ಕಟ್ಕೊಂಡೇನು ತಿಂತಾ ಇಲ್ಲ. ನಾವು 14 ವರ್ಷದಿಂದ ಮಾಡ್ತಾ ಇದ್ವಿ. 14 ವರ್ಷದಿಂದ ಮಾಡ್ತಾ ಇದ್ರು. 3 ವರ್ಷದಿಂದ ನಾವು ಸಂಘ ಕಟ್ಕೊಂಡಿರೋದು. 3 ವರ್ಷದಿಂದಾನು ಏನು ಅವರು ಇದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ.